ಇವತ್ತು ನಾವು ಬಿಂಬಲಕಾಯಿಯಿಂದ ಚೆನ್ನಾಗಿ ಒಂದು ಉಪ್ಪಿನಕಾಯಿ ಅಥವಾ ಮಡ್ಡಿ ಅಂತಲೂ ಹೇಳ್ಬೋದು. ನಿಮ್ಮ ಕಡೆ ಹೇಗೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಸಣ್ಣಮೆಣಸನ್ನು ತಗೊಂಡಿದ್ದೀನಿ, ಅಂದರೆ ಇದು ಗಾಂಧಾರಿ ಮೆಣಸು. ಹಾಗೆ ಬಿಂಬಲಕಾಯಿ ಇದು ಫುಲ್ ಕ್ಲೀನಾಗಿ ಮಾಡ್ಕೋಬೇಕು. ನೀರು ಕೂಡ ತಾಗಿಸ್ಬಾರ್ದು, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸರ್ ಜಾರ್ ಕೂಡ ಡ್ರೈ ಆಗಿರಬೇಕು. ಸ್ಟಾರ್ಟ್ ಮಾಡೋಣ. ಇಷ್ಟು ಬಿಂಬಲಕಾಯಿಗೆ ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಬೇಕಾಗುತ್ತೆ. ಉಪ್ಪನ್ನು ಡ್ರೈ ಮಾಡಬೇಕು, ಹುರಿಯೋದು. ಫುಲ್ ಡ್ರೈ ಆಗಬೇಕು ಉಪ್ಪು. ಅನ್ನಕ್ಕೆ ಬಹಳ ರುಚಿಯಾಗಿರುತ್ತೆ. ಚೂರು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಮತ್ತೆ ನಾನು ಇಂಗು ಮತ್ತು ಒಣಮೆಣಸನ್ನು ಕೂಡ ಬಳಸ್ತಾ ಇದ್ದೀನಿ. ಸ್ವಲ್ಪ ಒಣಮೆಣಸು ಮತ್ತು ಇಂಗು ಎರಡನ್ನೂ ಉಪಯೋಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಡ್ರೈ ಆಗಬೇಕು ಮತ್ತು ತಣ್ಣಗಾಗಬೇಕು. ಫ್ರಿಡ್ಜಲ್ಲಿ ಬೇಕಾದರೂ ಸ್ಟೋರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಹುಳಿ ಹುಳಿ ಖಾರ ಖಾರವಾಗಿ ಸ್ಪೈಸಿಯಾಗಿರುತ್ತೆ. ಇಷ್ಟು ಚಟ ಚಟ ಅಂದರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಡೋಣ. ಬೇರೆ ಒಂದು ಪ್ಲೇಟಿಗೆ ಹಾಕಿಡೋಣ, ಯಾಕೆಂದರೆ ಉಪ್ಪು ತಣ್ಣಗಾಗಬೇಕಲ್ಲ, ಹಾಗಾಗಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಬಿಂಬಲಕಾಯನ್ನು. ಪೇಸ್ಟ್ ಮಾಡಬೇಕು. ಈಗ ಮೆಣಸು ಮತ್ತು ಇಂಗು ಎಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಒಂದು ಒಗ್ಗರಣೆ ಹಾಕಿದರೆ, ಗಮ್ಮತ್ತಿನ ಒಗ್ಗರಣೆ ಹಾಕಿದರೆ ಸೂಪರಾಗಿ ಬರುತ್ತೆ. ಈಗ ಉಪ್ಪು ತಣ್ಣಗಾಯಿತು. ಈಗ ಗಾಂಧಾರಿ ಮೆಣಸು ಮತ್ತು ಒಣಮೆಣಸು, ಬಿಂಬಲಕಾಯಿ ಚಿಕ್ಕದಾಗಿ ಹೋಳು ಮಾಡಿದ್ದು ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು. ಇದೊಂದು ಸ್ವಲ್ಪ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ, ಆಮೇಲೆ ಒಂಚೂರು ಸ್ವಲ್ಪ ಲೇಟಾಗಿ ಉಪ್ಪು ಹಾಕೋಣ. ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಫುಲ್ಲು ಪೇಸ್ಟ್ ಆಗಬೇಕು. ಇದು ಎಷ್ಟು ಸ್ಪೈಸಿಯಾಗಿರುತ್ತೆ ಅಂದರೆ ಹುಳಿ ಹುಳಿಯಾಗಿ ಸಖತ್ತಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಗಮ್ಮತ್ತಿನ ಒಗ್ಗರಣೆ ಹಾಕಿಬಿಡೋಣ ಇದಕ್ಕೆ. ಸಾಸಿವೆ ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಸಾಕು. ಎಣ್ಣೆ. ಒಗ್ಗರಣೆ ತಣ್ಣಗಾಗಬೇಕು, ತಣ್ಣಗಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಸ್ವಲ್ಪ ಹಾಳಾಗಿಬಿಡತ್ತೆ ಅದು. ಬಿಸಿ ಬಿಸಿ ಇರುವಾಗ ಹಾಕೋಬಾರ್ದು ಒಗ್ಗರಣೆಯನ್ನು, ತಣ್ಣಗಾದ್ಮೇಲೆ ಹಾಕಬೇಕು. ಚೂರು ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ ನಾನು.
ಎಷ್ಟು ಚೆನ್ನಾಗಿ ಬಂತು. ಉಪ್ಪಿನಕಾಯಿ ಥರನೇ ಇದು, ತುಂಬಾ ಚೆನ್ನಾಗಾಗತ್ತೆ. ಒಗ್ಗರಣೆ ತಣ್ಣಗಾಯ್ತು. ಈಗ ಗಮ್ಮತ್ತಿನ ಬಿಂಬಳಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ದಿಢೀರನೇ ಮಾಡುವಂಥದ್ದು, 5 ನಿಮಿಷ, ಜಾಸ್ತಿ ಟೈಮ್ ಏನೂ ಬೇಡ, ತುಂಬ ಚೆನ್ನಾಗಾಗತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.